Hello friends, welcome back to the session Dual Nature of Radiation and Matter Part 2. So now last session ಅಲ್ಲಿ ಏನೇನು ಕಲ್ತಿದ್ವಿ ಅಂದ್ರೆ work function, methods of removing electron from a surface, Lenard's experiment, next Einstein experiment on explanation on Lenard's experiment. So ನಾವು ಇವತ್ತು ಏನು ಕಲಿಯೋಣ ಅಂದ್ರೆ particle nature of light, wave nature of matter ಮತ್ತೆ Heisenberg uncertainty principle. So first particle nature of light ಅಂದ್ರೆ the photon. So ನಾನು ಲಾಸ್ಟ್ ಸೆಷನ್ ಅಲ್ಲಿ ಹೇಳ್ದಂಗೆ ಐನ್ಸ್ಟೀನ್ ಏನ್ ಹೇಳ್ತಾರೆ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲೆ ಪ್ರತಿಯೊಂದು ಬರ್ತಕ್ಕಂಥ ರೇಡಿಯೇಷನ್ ಇಸ್ ನಥಿಂಗ್ ಬಟ್ ಒಂದೊಂದು ಪ್ಯಾಕೆಟ್ ಆಫ್ ಎನರ್ಜಿ. ಆ ಪ್ಯಾಕೆಟ್ ಆಫ್ ಎನರ್ಜಿ ಎಲೆಕ್ಟ್ರಾನ್ ನ ಹೀರ್ಕೊಳ್ಳುತ್ತೆ ಅಂತ ಹೇಳಿದ್ವಿ. ಸೊ ಅದನ್ನ ನಾವು ಇವತ್ತು ಡೀಟೇಲ್ ಆಗಿ ಕಲಿಯೋಣ. ಸೊ ಫೋಟಾನ್ ಅಂದ್ರೇನು, ಫೋಟಾನ್ ನ ಪಿಕ್ಚರ್ ಹೇಗೆ ಪಿಕ್ಚರೈಸ್ ಮಾಡೋದು ಫೋಟಾನ್ ಅಂದ್ರೆ ಇನ್ ಇಂಟ್ರಾಕ್ಷನ್ ಆಫ್ ರೇಡಿಯೇಷನ್ ವಿತ್ ಮ್ಯಾಟರ್, ರೇಡಿಯೇಷನ್ ಬಿಹೇವ್ಸ್ ಆಸ್ ಇಫ್ ಇಟ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಕಾಲ್ಡ್ ಆಸ್ ಫೋಟಾನ್ಸ್. ಸೊ ಯಾವುದೇ ಒಂದು ಮ್ಯಾಟರ್ ಅಂದ್ರೆ ವಸ್ತು ಈ ರೇಡಿಯೇಷನ್ ಜೊತೆ ಇಂಟ್ರಾಕ್ಷನ್ ನಡೀತಾ ಇದೆ, ಇಂಟ್ರಾಕ್ಷನ್ ಇದೆ ಆ ರೇಡಿಯೇಷನ್ ಜೊತೆಗೆ ಅಂದ್ರೆ ಹೇಗಿರುತ್ತೆ ರೇಡಿಯೇಷನ್ ಅಂದ್ರೆ ರೇಡಿಯೇಷನ್ ಯಾವ ತರ ಬಿಹೇವ್ ಮಾಡುತ್ತೆ ಅಂದ್ರೆ ದಟ್ ಈಸ್ ರೇಡಿಯೇಷನ್ ಈಸ್ ಪ್ಯಾಕೆಟ್ಸ್. ಸೊ ಒಂದೊಂದು ಸಣ್ಣ ಪಾರ್ಟಿಕಲ್ ತರ ಇರುತ್ತೆ. ಸೊ ಪ್ರತಿಯೊಂದು ಪಾರ್ಟಿಕಲ್ ಏನ್ ಹೇಳ್ತೀವಿ ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಫೋಟಾನ್ಸ್. ಸೊ ಪ್ರತಿ ಫೋಟಾನ್ಗೆ ಎನರ್ಜಿ h ನ್ಯೂ ಅಂಡ್ ಅದಕ್ಕೆ ಮೊಮೆಂಟಮ್ h ನ್ಯೂ ಬೈ c ಅಂದ್ರೆ ಸ್ಪೀಡ್ ಆಫ್ ಲೈಟ್. ಸೊ ಆಲ್ photons of light of a particular frequency nu or wavelength lambda have the same energy. ಎಲ್ಲಾ ಫೋಟಾನ್ಸ್ಗೂ ಒಂದೇ ಎನರ್ಜಿ ಇರುತ್ತೆ, ದಟ್ ಈಸ್ h ನ್ಯೂ ಆರ್ hc by lambda. ಮತ್ತೆ ಮೊಮೆಂಟಮ್ ಕೂಡ ಸೇಮ್ ಇರುತ್ತೆ ಪ್ರತಿ ಫೋಟಾನ್ಗೂ, ದಟ್ ಈಸ್ h by lambda, ವಾಟ್ ಎವರ್ ದ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಮೇ ಬಿ. ಸೊ ಇಂಟೆನ್ಸಿಟಿ ಏನೇ ಇರಲಿ, ಆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಇರಲಿ ಅಥವಾ ಕಡಿಮೆ ಇರಲಿ, ಬಟ್ ಪ್ರತಿ ಒಂದು ಫೋಟಾನ್ ಎನರ್ಜಿ ಮತ್ತೆ ಮೊಮೆಂಟಮ್ ಸೇಮ್ ಇರುತ್ತೆ. By increasing the intensity of light of a given wavelength, there is only increase in number of photons per second crossing a given area, with each photon having the same energy. Thus, photon energy is independent of intensity of radiation. ಅಂದ್ರೆ ಇಂಟೆನ್ಸಿಟಿ ಯಾವುದೇ ಇರಲಿ, ಇಂಟೆನ್ಸಿಟಿ ಜಾಸ್ತಿ ಮಾಡಿದ್ರೆ ಏನ್ ಜಾಸ್ತಿ ಆಗತ್ತಂದ್ರೆ, ಇಂಟೆನ್ಸಿಟಿ ಅಂದ್ರೆ ಏನಂತ ನಮ್ಗೆ ಹೇಳಿದ್ದೆ ಅಂದ್ರೆ ನಂಬರ್ ಆಫ್ ಫೋಟಾನ್ಸ್ ಕ್ರಾಸಿಂಗ್ ಗಿವನ್ ಏರಿಯಾ. ಸೊ ಒಂದು ಸೆಕೆಂಡ್ ಅಲ್ಲಿ ಒಂದು ಏರಿಯಾನ ಕನ್ಸಿಡರ್ ಮಾಡಿದ್ರೆ ಆ ಏರಿಯಾದಿಂದ ಎಷ್ಟು ಫೋಟಾನ್ಸ್ ಪಾಸ್ ಆಗುತ್ತೋ that will give us intensity. ಅದನ್ನ ನಾವು ಇಂಟೆನ್ಸಿಟಿ ಅಂತ ಕರಿತೀವಿ. ಸೊ ನಾವು ಇಂಟೆನ್ಸಿಟಿ ಜಾಸ್ತಿ ಮಾಡಿದ್ರೆ ಫೋಟಾನ್ಸ್ ಎನರ್ಜಿ ಅಥವಾ ಮೊಮೆಂಟಮ್ ಜಾಸ್ತಿ ಆಗಲ್ಲ. ಇಂಟೆನ್ಸಿಟಿ, ಈ ಫೋಟಾನ್ ಎನರ್ಜಿ ಈಸ್ ಆಲ್ವೇಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ ಆಫ್ ದಿ ರೇಡಿಯೇಷನ್. ನೆಕ್ಸ್ಟ್, ಫೋಟಾನ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಈ ಫೋಟಾನ್ಸ್ ನಾವು ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಇದಕ್ಕೆ ಯಾವುದೇ ಚಾರ್ಜ್ ಅಂತ ಇರಲ್ಲ. ಅಂಡ್ ನಾಟ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಈ ಎಲೆಕ್ಟ್ರಾನ್ಗಳು ಈ ಫೋಟಾನ್ಗಳು ಡಿಫ್ಲೆಕ್ಟ್ ಆಗಲ್ಲ, ಅಂದ್ರೆ ಸೈಡ್ಗೆ ಹೋಗಲ್ಲ. ಇನ್ ಫೋಟಾನ್ ಪಾರ್ಟಿಕಲ್ ಕೊಲಿಷನ್ ಅಂದ್ರೆ ಫೋಟಾನ್ ಮತ್ತೆ ಯಾವ್ದೋ ಒಂದು ಪಾರ್ಟಿಕಲ್ ಕೊಲೈಡ್ ಆದ್ರೆ, ಎಕ್ಸಾಂಪಲ್ ಫೋಟಾನ್ ಮತ್ತೆ ಎಲೆಕ್ಟ್ರಾನ್ ಒಂದು ಕೊಲೈಡ್ ಆದ್ರೆ ಡಿಕ್ಕೆ ಹೊಡಿತ ಅಂತ ತಿಳ್ಕೊಳ್ಳಿ. ಸೊ ಟೋಟಲ್ ಎನರ್ಜಿ ಅಂಡ್ ಟೋಟಲ್ ಮೊಮೆಂಟಮ್ ಆರ್ ಕನ್ಸರ್ವ್ಡ್. ಇಲ್ಲಿ ಎನರ್ಜಿ ಮತ್ತೆ ಮೊಮೆಂಟಮ್ ಕನ್ಸರ್ವ್ ಆಗುತ್ತೆ. However, number of photons may not be conserved in a collision. So number of photons ಅಂದ್ರೆ ಇಲ್ಲಿ ಕೊಲಿಷನ್ ಆದಾಗ ಆ ಫೋಟಾನ್ ಎಲೆಕ್ಟ್ರಾನ್ ಅಬ್ಸರ್ವ್ ಮಾಡ್ಕೋಬಹುದು ಅಥವಾ ಹೊಸ ಫೋಟಾನ್ ನ ಬಿಡುಗಡೆ ಆಗ್ಬೋದು. ಇಲ್ಲಿ ಹೇಳಕ್ಕಾಗಲ್ಲ, ಅಂದ್ರೆ ನಂಬರ್ ಆಫ್ ಫೋಟಾನ್ಸ್ ಇಲ್ಲಿ ಕನ್ಸರ್ವ್ ಆಗಲ್ಲ. ಅದಕ್ಕೆ ನಂಬರ್ ಆಫ್ ಫೋಟಾನ್ಸ್ ಅಂದ್ರೆ ಈ ಯಾವ್ದೊಂದು ಫೋಟಾನ್ ಎನರ್ಜಿ ಹೀರ್ಕೋಬಹುದು ಅಥವಾ ಹೊರಗಡೆ ಬಿಡಬಹುದು. ಯಾಕಂದ್ರೆ ಫೋಟಾನ್ ಈಸ್ ಎನರ್ಜಿ, ಫೋಟಾನ್ ಅಂಡ್ ನಥಿಂಗ್ ಬಟ್ ಇಟ್ ಈಸ್ ಎನರ್ಜಿ. ಸೊ ಆ ನಂಬರ್ ಆಫ್ ಫೋಟಾನ್ಸ್ ಇಲ್ಲಿ ಸೇಮ್ ಇರಲ್ಲ, ಬಟ್ ಏನು ಈ ಮೊಮೆಂಟಮ್ ಮತ್ತೆ ಟೋಟಲ್ ಎನರ್ಜಿ ಮತ್ತೆ ಆ ಸಿಸ್ಟಮ್ ನ ಟೋಟಲ್ ಎನರ್ಜಿ ಮತ್ತೆ ಮೊಮೆಂಟಮ್ ಯಾವಾಗ್ಲೂ ಕನ್ಸರ್ವ್ ಆಗಿರುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ನಾವು ಪ್ರಾಬ್ಲಮ್ಸ್ ಮಾಡೋದಾದ್ರೆ, ಫಸ್ಟ್ ಕ್ವಶನ್, ಮೊನೋಕ್ರೋಮ್ಯಾಟಿಕ್ ಲೈಟ್ ಆಫ್ ಫ್ರೀಕ್ವೆನ್ಸಿ 60 × 10⁻14 Hz produced by a laser. A power emitted is 2 × 10⁻³ watt. ಸೊ ಫಸ್ಟ್ ಕ್ವಶನ್ ಏನ್ ಕೇಳಿದಾನೆ, ಎನರ್ಜಿ ಆಫ್ ಎ ಫೋಟಾನ್ ಇನ್ ದ ಲೈಟ್ ಬೀಮ್ ಮತ್ತೆ ಹೌ ಮೆನಿ ಫೋಟಾನ್ಸ್ ಪರ್ ಸೆಕೆಂಡ್ ಆನ್ ಎನ್ ಆವರೇಜ್ ಆರ್ ಎಮಿಟೆಡ್ ಬೈ ದ ಸೋರ್ಸ್. ಸೊ ಪ್ರಾಬ್ಲಮ್ ಏನ್ ಹೇಳುತ್ತಂದ್ರೆ, ಒಂದು ಲೇಸರ್ ಇದೆ. ಸೊ ಲೇಸರ್ ನ ಫ್ರೀಕ್ವೆನ್ಸಿ ಎಷ್ಟಿದೆ, ಮೋನೋಕ್ರೋಮ್ಯಾಟಿಕ್ ಲೈಟ್ ಅಂದ್ರೆ ಸಿಂಗಲ್ ಕಲರ್, ಒಂದೇ ಕಲರ್ ಇರ್ತಕ್ಕಂಥದ್ದು. ಸೊ ಅದ್ರ ಫ್ರೀಕ್ವೆನ್ಸಿ ಎಷ್ಟಿದೆ ಲೈಟ್ ಅಂದ್ರೆ 6 × 10⁻14 Hz ಅಷ್ಟು ಫ್ರೀಕ್ವೆನ್ಸಿ ಇದೆ. ಮತ್ತೆ ಇಷ್ಟು ಪವರ್ ಎಮಿಟ್ ಆಗುತ್ತೆ, ಸೋರ್ಸ್ ಇಂದ ಎಮಿಟ್ ಆಗ್ತಕ್ಕಂಥ ಪವರ್. ನಾವು ಫಸ್ಟ್ ಏನ್ ಕಂಡುಹಿಡಬೇಕು, ಆ ಒಂದೊಂದು ಫೋಟಾನ್ ನ ಎನರ್ಜಿನ ಕಂಡುಹಿಡಬೇಕು. ಸೊ ಪ್ರತಿಯೊಂದು ಫೋಟಾನ್ ಎನರ್ಜಿ ಕಂಡುಹಿಡಿಯಕ್ಕೆ ಆಗಲ್ಲ, ಆದ್ರೆ ಏನು ಪ್ರತಿ ಫೋಟಾನ್ ಎನರ್ಜಿ ಕೂಡ ಸೇಮ್ ಇರುತ್ತೆ. ಸೊ E is equal to h ನ್ಯೂ ನಮಗೆ ಗೊತ್ತಿರೋದು ಫಾರ್ಮುಲಾ. ಸೊ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, 3.98 × 10⁻19 ಜೋಲ್. ಸೊ ಒಂದೊಂದು ಫೋಟಾನ್ ಎನರ್ಜಿ ಎಷ್ಟಿರುತ್ತೆ ಅಂದ್ರೆ ದಟ್ ಈಸ್ 3.98 × 10⁻19 ಜೌಲ್ ಅಷ್ಟು. ನೆಕ್ಸ್ಟ್, ಹೌ ಮೆನಿ ಫೋಟಾನ್ಸ್ ಪರ್ ಸೆಕೆಂಡ್ ಆನ್ ಅನ್ ಆವರೇಜ್ ಆರ್ ಎಮಿಟೆಡ್ ಬೈ ದ ಸೋರ್ಸ್ ಅಂದ್ರೆ
ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಫೋಟಾನ್ ಹೊರಗಡೆ ಬರ್ತಾ ಇದೆ ಅಂತ. ಲೆಟ್ಸ್ ಸೇ ಆ ನಂಬರ್ ಎಷ್ಟು ಹೊರಗೆ ಬರುತ್ತೋ ದಟ್ ಈಸ್ ಎನ್ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ, ಪಿ ಪವರ್ ಟ್ರಾನ್ಸ್ಮಿಟೆಡ್ ಪವರ್ ಎಷ್ಟು ಟ್ರಾನ್ಸ್ಮಿಟ್ ಆಯ್ತು ಅಂದ್ರೆ ದಟ್ ಈಸ್ 2 into 10 the power minus 3 ವ್ಯಾಟ್. ಸೊ ಇಷ್ಟು ಪವರ್ ಟ್ರಾನ್ಸ್ಮಿಟ್ ಆಗ್ತಾ ಇದೆ. ಸೊ ಪವರ್ ಅಂದ್ರೆ ನಥಿಂಗ್ ಬಟ್ ಏನು, ನಂಬರ್ ಆಫ್ ಫೋಟಾನ್ಸ್ ಇಂಟು ಎನರ್ಜಿ. ಸೊ ನಂಬರ್ ಆಫ್ ಫೋಟಾನ್ಸ್ ಇಂಟು ಎನರ್ಜಿ ಅಂದ್ರೆ ಪವರ್. ಯಾಕಂದ್ರೆ ಸೊ ಎಷ್ಟು ಎನರ್ಜಿ ಇರುತ್ತೋ ಟೋಟಲ್ ಎನರ್ಜಿ, ಆ ಟೋಟಲ್ ಎನರ್ಜಿಯಿಂದ ನಾವು ನಂಬರ್ ಆಫ್ ಪಾರ್ಟಿಕಲ್ಸ್ ಏನಾದ್ರು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗೋದು, ಫೈನಲ್ ಟೋಟಲ್ ಪವರ್ ಸಿಗೋದು. ಸೊ ಇದನ್ನ ನಾವೇನಾದ್ರು ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಡಿವೈಡ್ ಮಾಡಿದ್ರೆ ಪವರ್ ನ ಎನರ್ಜಿ ಮುಖಾಂತರ ನಮಗೆ ಎಷ್ಟು ಸಿಗುತ್ತೆ, ಟೋಟಲ್ ಫೋಟಾನ್ಸ್ ದಟ್ ಈಸ್ 5 into 10 to the power 15 ಫೋಟಾನ್ಸ್. ಇಷ್ಟು ಫೋಟಾನ್ಸ್ ಪರ್ ಸೆಕೆಂಡ್ ಆವರೇಜ್ ಆ ಸೋರ್ಸ್ ಇಂದ ಒಂದೊಂದು ಸೆಕೆಂಡ್ ಅಲ್ಲಿ ಇಷ್ಟು ಫೋಟಾನ್ಸ್ ಪಾಸ್ ಆಗ್ತಿದೆ ಅಂತ ಆಯ್ತು. ನೆಕ್ಸ್ಟ್ ಕ್ವಶನ್, ವರ್ಕ್ ಫಂಕ್ಷನ್ ಆಫ್ cesium is 2.14 electron volt. ಸೊ cesium ಅನ್ನೋ ಮೆಟಲ್ ವರ್ಕ್ ಫಂಕ್ಷನ್ ಎಷ್ಟಿದೆ ಅಂದ್ರೆ 2.14 electron volt ಅಷ್ಟಿದೆ. ನಾವು ಫಸ್ಟ್ ಕ್ವಶನ್ ಏನ್ ಹೇಳುತ್ತೆ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕಂಡುಹಿಡಿಯಬೇಕು ಫಸ್ಟ್ ಕ್ವಶನ್. ನೆಕ್ಸ್ಟ್, the wavelength of incident light if the photocurrent is brought to zero by stopping potential of 0.6 volt. So second question ಏನ್ ಹೇಳುತ್ತೆ ಅಂದ್ರೆ, ಇನ್ಸಿಡೆಂಟ್ ಲೈಟ್ ನ ಕರೆಂಟ್ ನಾವು ಫೋಟೋ ಕರೆಂಟ್ ಏನು ಬರ್ತಾ ಇತ್ತು ಅದನ್ನ ನಾವು ಝೀರೋ ತಂದ್ರೆ ಬೈ ಅಪ್ಲೈಯಿಂಗ್ 0.6 ಪೊಟೆನ್ಶಿಯಲ್. ಸೊ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವೇನಾದ್ರೂ 0.6 ವೋಲ್ಟ್ ಅಷ್ಟು ಪೊಟೆನ್ಶಿಯಲ್ ಅಪ್ಲೈ ಮಾಡಿದಾಗ ಫೋಟೋ ಕರೆಂಟ್ ನ ಝೀರೋ ಬಂತು. ಸೊ ಈ ಟೈಮ್ ಅಲ್ಲಿ ವೇವ್ ಲೆಂತ್, ಇನ್ಸಿಡೆಂಟ್ ಲೈಟ್ ನ ವೇವ್ ಲೆಂತ್ ಏನಿರುತ್ತೆ ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಹೇಳಿದೆ. ಸೊ ಫಸ್ಟ್ ಹೇಗೆ ಮಾಡೋದು, ಫಸ್ಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕಂಡುಹಿಡಿಯ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೇನು, ದಟ್ ಈಸ್ h into ನ್ಯೂ ನಾಟ್. ನ್ಯೂ ನಾಟ್ ಇಲ್ಲಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈಟ್. ಸೊ h ನ್ಯೂ ಎನರ್ಜಿ ವಿಚ್ ಇಸ್ ವರ್ಕ್ ಫಂಕ್ಷನ್ ಎಷ್ಟು, 5 ಅಂದ್ರೆ ಮ್ಯೂ ನಾಟ್ ಇಂಟು ಹೆಚ್. ಸೊ ಈ ಫಾರ್ಮುಲಾ ನಾವು ಯೂಸ್ ಮಾಡಿದ್ರೆ ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದೇನೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ದಟ್ ಈಸ್ 5.16 into 10 to the power 14 hertz. ಸೊ ಇದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆ cesium ಮೆಟಲ್. Thus for frequencies less than threshold frequency there is no photons ejected. ಇದು ಕರೆಕ್ಟ್, ಏನಕಂದ್ರೆ ಇದು ಮಿನಿಮಮ್ ಫ್ರೀಕ್ವೆನ್ಸಿ, ಇಷ್ಟು ಫ್ರೀಕ್ವೆನ್ಸಿ ಲೈಟ್ ಇರಲೇಬೇಕು. ಸೊ ಇದಕ್ಕಿಂತ ಕಡಿಮೆ ಫ್ರೀಕ್ವೆನ್ಸಿ ಲೈಟ್ ಏನಾದ್ರು ಬಿತ್ತಂದ್ರೆ ಎಲೆಕ್ಟ್ರಾನ್ಸ್, ಫೋಟೋ ಎಲೆಕ್ಟ್ರಾನ್ಸ್ ಏನು cesium ಮೆಟಲ್ ಇಂದ ಹೊರಗಡೆ ಬರಲ್ಲ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನು, ಫೋಟೋ ಕರೆಂಟ್ ರೆಡ್ಯೂಸಸ್ ಟು ಝೀರೋ. ಫೋಟೋ ಕರೆಂಟ್ ಝೀರೋ ಆಗ್ತದೆ ಅಂತ ಕ್ವಶನ್ ಅಲ್ಲಿ ಹೇಳಿದ್ದೇನೆ. ಅಂದ್ರೆ ವಿಚ್ ಈಸ್ ವೇರ್ ಕೈನೆಟಿಕ್ ಎನರ್ಜಿ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇಲ್ಲಿ ಏನಾಗುತ್ತೆ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಝೀರೋ ಆದ್ರೆ ದಟ್ ವಿಲ್ ಬಿ ಈಕ್ವಲ್ ಟು E into V naught ಬೈ V naught ಅಂದ್ರೆ ಇಲ್ಲಿ ರಿಟಾರ್ಡಿಂಗ್ ಪೊಟೆನ್ಶಿಯಲ್ ಡ್ಯೂ ಫ್ರಮ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್. ಸೊ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಏನ್ ಹೇಳುತ್ತೆ, E V naught is equal to h nu minus the work function phi naught. ಸೊ ಇದರಿಂದ ನಾವು ಲ್ಯಾಂಬ್ಡಾನ ಕಂಡುಹಿಡಿಯಬಹುದು. ಈ h nu ನ ನಾವು hc by lambda ಬರೋ ಮುಖಾಂತರ ಲ್ಯಾಂಬ್ಡಾ ಕಂಡುಹಿಡಿಯಬಹುದು. ಸೊ ಎಲ್ಲಾ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, we will get 454 nanometer. ಸೊ ನೆಕ್ಸ್ಟ್ ವೇವ್ ನೇಚರ್ ಆಫ್ ಮ್ಯಾಟರ್. ಸೊ ನಾವು ಲಾಸ್ಟ್ ಏನ್ ನೋಡಿದ್ವಿ, ಪಾರ್ಟಿಕಲ್ ನೇಚರ್ ನೋಡಿದ್ವಿ. ಈಗ ವೇವ್ ನೇಚರ್, ಈ ಮ್ಯಾಟರ್ ಇನ್ನೊಂದು ನೇಚರ್, ಇನ್ನೊಂದು ಮುಖ ಅಂತ ಹೇಳ್ಬೋದು ಈ ವೇವ್ ನೇಚರ್. ಸೊ ವೇವ್ ನೇಚರ್ ಹೇಗೆ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂದ್ರೆ, ನ್ಯಾಚುರಲಿ ವೇವ್ ನೇಚರ್ ಹೇಗೆ ನಾವು ನೋಡ್ಬೋದು ಅಂದ್ರೆ ಫ್ರಮ್ ದಿಸ್ ಫೆನಾಮಿನನ್. ಸೊ ಈ ಒಂದು ಪ್ರೋಸೆಸ್ ಫೆನಾಮಿನಾ ಅಂದ್ರೆ ಈ ನಮಗೆ ಏನ್ ನೋಡ್ಲಿಕ್ಕೆ ಸಿಗುತ್ತೆ ದಟ್ ಇಸ್ ಕಾಲ್ಡ್ ಎಸ್ ಫೆನಾಮಿನಾ. ಸೊ ಇಂಟರ್ಫಿಯರೆನ್ಸ್, ಡಿಫ್ರಾಕ್ಷನ್ ಮತ್ತೆ ಪೋಲರೈಸೇಷನ್. ಸೊ ಈ ಏನೋ ಮೂರು ಫಿನಾಮಿನಾಗಳಿಂದ ಲೈಟ್ ನ ವೇವ್ ಅಂತಾನು ಕನ್ಸಿಡರ್ ಮಾಡಬಹುದು. ವೆದರ್ ಅ ಪಾರ್ಟಿಕಲ್ ಆರ್ ಅ ವೇವ್ ಡಿಸ್ಕ್ರಿಪ್ಷನ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ ಎಕ್ಸ್ಪೆರಿಮೆಂಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಎಕ್ಸ್ಪೆರಿಮೆಂಟ್. ಸೊ ನಾವು ಲೈಟ್ ನ ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡಬೇಕು ಅಥವಾ ವೇವ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನೋದು ನಾವು ಯಾವ ತರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಫೆಮಿಲಿಯರ್ ಫಿನಾಮಿನಾ ನಮ್ಗೆ ಗೊತ್ತಿರ್ತಕ್ಕಂಥದ್ದು, ವೆನ್ ವಿ ಸಿ ಎನ್ ಆಬ್ಜೆಕ್ಟ್ ಅರೌಂಡ್ ಬೈ ಅವರ್ ಐ, ಬೋತ್ ಡಿಸ್ಕ್ರಿಪ್ಷನ್ಸ್ ಆರ್ ಇಂಪಾರ್ಟೆಂಟ್. ನಾವು ಕಣ್ಣಿಂದ ಬೇರೆ ಆಬ್ಜೆಕ್ಟ್ ನ ನೋಡ್ಬೇಕಾದಾಗ ಇಲ್ಲಿ ಪಾರ್ಟಿಕಲ್ ನೇಚರ್ ಇಂಪಾರ್ಟೆಂಟ್ ಮತ್ತೆ ವೇವ್ ನೇಚರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗ್ಯಾದರಿಂಗ್ ಅಂಡ್ ಫೋಕಸಿಂಗ್ ಮೆಕ್ಯಾನಿಸಮ್ ಆಫ್ ಲೈಟ್ ಬೈ ದಿ ಐ ಲೆನ್ಸ್ ಈಸ್ ವೆಲ್ ಡಿಸ್ಕ್ರೈಬ್ಡ್ ಇನ್ ವೇವ್ ಪಿಕ್ಚರ್. ಸೊ ನಾವು ಕಣ್ಣನ್ನ ಮೆಕ್ಯಾನಿಸಮ್ ನೋಡಿದಾಗ ನಾವು ಬೇರೆ ವಸ್ತುಗಳನ್ನ ನೋಡ್ಬಿಟ್ಟು ಅದು ನಮ್ಗೆ ಕಾಣುತ್ತೆ ಅನ್ನೋದಾದ್ರೆ ದ್ಯಾಟ್ ಈಸ್ ಈಸಿಲಿ ಎಕ್ಸ್ಪ್ಲೇನ್. ಅದು ವೇವ್ ನೇಚರ್ ಇಂದ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಬಹುದು. ಬಟ್ ಇಟ್ಸ್ ಅಬ್ಸಾರ್ಪ್ಷನ್ ಬೈ ದ ರಾಡ್ಸ್ ಅಂಡ್ ಕೋನ್ಸ್ ಆಫ್ ದಿ ರೆಟಿನಾ ರಿಕ್ವೈರ್ಸ್ ದ ಫೋಟಾನ್ ಪಿಕ್ಚರ್ ಆಫ್ ಲೈಟ್. ಸೊ ನಮ್ ಕಣ್ಣಲ್ಲಿ ರಾಡ್ಸ್ ಅಂತ ಮತ್ತೆ ಕೋನ್ಸ್ ಅಂತ ಇರುತ್ತೆ. ಸೊ ಇದನ್ನ ನಾವು ಫಂಕ್ಷನ್, ಆ ರಾಡ್ ಮತ್ತೆ ಕೋನ್ಸ್ ನ ಫಂಕ್ಷನ್ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಂದಾಗ
ಫೋಟಾನ್ ಏನು ಈ ವೇವ್ ಸಾರಿ ಈ ಲೈಟ್ ನ ಫೋಟಾನ್ ಪಿಕ್ಚರ್ ನ ನಾವು ಈಸಿ ಫೋಟಾನ್ ಪಿಕ್ಚರ್ ನ ಯೂಸ್ ಮಾಡಿಬಿಟ್ಟು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅಂದ್ರೆ ಸೊ ನಾವು ಒಂದೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಎರಡೂ ನೇಚರ್ ಇಂದ ನಾವು ಎಕ್ಸ್ಪೆರಿಮೆಂಟ್ ಮಾಡೋ ಮುಖಾಂತರ ತಿಳ್ಕೊಬಹುದು ಅಂತ ಆಯ್ತು. Next, de Broglie proposed that wavelength lambda associated with the particle of momentum p is given as. So de Broglie ಏನ್ ಹೇಳ್ತಾನೆ ಅಂದ್ರೆ ಒಂದು ಪಾರ್ಟಿಕಲ್ ಜೊತೆ ಇರತಕ್ಕಂತ ಮೊಮೆಂಟಮ್ ದಟ್ ಈಸ್ ಲ್ಯಾಂಬ್ಡಾ is equal to h by p ಅಂದ್ರೆ h by mv, where mass is the m is the mass of the particle and v is the velocity speed of the particle. The equation is known as, ಈ equation ನಾವೇಂತ ಕಲಿತೀವಿ, de Broglie's relation of relation with wavelength or matter wave ಅಂತ ಕರಿತೀವಿ. ಅಂದ್ರೆ ಅವನ ಪ್ರಕಾರ ಏನಂದ್ರೆ ಪ್ರತಿ ಒಂದು ಪಾರ್ಟಿಕಲ್ ಇಂದ ಕೂಡ ಈ ವೇವ್ ಲೆಂತ್ ಹೊರಗಡೆ ಬರ್ತಾ ಇದೆ ಅಂತ. ಸೊ equation of the material particle is basically a hypothesis where valid can be tested only by experiment. So ಇದನ್ನ ಬರೀ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ಅಷ್ಟೇ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗೋದು. However, it is interesting to see that it is satisfied by the photon also. ಸೊ ಈ ಥಿಯರಿ ಫೋಟಾನ್ ಇಂದ ಕೂಡ ಸ್ಯಾಟಿಸ್ಫೈ ಆಗಿದೆ. Clearly from equation, lambda is smaller for heavier particle. So equation ನಾವು ಕನ್ಸಿಡರ್ ಮಾಡಿದ್ರೆ ಮಾಸ್ ಜಾಸ್ತಿ ಆಗ್ತಾ ಇದ್ದಂಗೆ ಅಂದ್ರೆ ಡಿನಾಮಿನೇಟರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದ್ದಂಗೆ ನ್ಯೂಮರೇಟರ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ, ಅಂದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಮೋರ್ ಎನರ್ಜೆಟಿಕ್ ಪಾರ್ಟಿಕಲ್ಸ್ ಸಚ್ ಆಸ್ ಲಾರ್ಜ್ ವಿ, ಅಂದ್ರೆ ಈ ದೊಡ್ಡ ಎನರ್ಜಿ, ಜಾಸ್ತಿ ಎನರ್ಜಿ ಅಂದ್ರೆ ದೊಡ್ಡ ವಿ. ಸೊ ವಿ ಜಾಸ್ತಿ ಆದಂಗೆಲ್ಲ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರ್ತಕ್ಕಂಥ ಪಾರ್ಟಿಕಲ್ಸ್ಗೆಲ್ಲ ಈ ವೇವ್ ಲೆಂತ್ ಕಡಿಮೆ ಇರುತ್ತೆ. This is the reason why microscopic objects in our daily life do not show wave-like properties. So, ಈ ರೀಸನ್ ಇಂದಾನೆ ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ ಅಂದ್ರೆ ದೊಡ್ಡ ಆಬ್ಜೆಕ್ಟ್, ಸಪೋಸ್ ಹ್ಯೂಮನ್ ಬಾಡಿ ಅಥವಾ ಮೊಬೈಲ್, ಇದು ಎಲ್ಲ ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್. ಸೊ ಈ ಆಬ್ಜೆಕ್ಟ್ಸ್ ವೇವ್ ಪ್ರಾಪರ್ಟಿನ ನಮಗೆ ತೋರಿಸಲ್ಲ. ಇನ್ ಅದರ್ ಹ್ಯಾಂಡ್ ಸಬ್ ಅಟಾಮಿಕ್ ಡೊಮೈನ್ ಅಂದ್ರೆ ಸಣ್ಣ ಪಾರ್ಟಿಕಲ್, ಸಬ್ ಅಟಾಮಿಕ್ ಅಂದ್ರೆ ಈ ಎಲೆಕ್ಟ್ರಾನ್, ಪ್ರೋಟಾನ್, ಇವೆಲ್ಲ ಈ ವೇವ್ ಕ್ಯಾರೆಕ್ಟರ್ ನ ನಮಗೆ ಸಿಗ್ನಿಫಿಕೆಂಟ್ ಆಗಿ ಅಥವಾ ಅದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಆ ಎಷ್ಟು ವೇವ್ ಲೆಂತ್ ಎನರ್ಜಿ ವೇವ್ ಲೆಂತ್ ಆ ಪಾರ್ಟಿಕಲ್ ಇಂದ ಬರ್ತಾ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ದೊಡ್ಡ ಅಂದ್ರೆ ಮಾಸ್ ಜಾಸ್ತಿ ಆದಂಗೆಲ್ಲ ಇದು ಮಾಸ್ ಜಾಸ್ತಿ, ಕರೆಕ್ಟ್, ಯಾವುದೇ ಒಂದು ಪಾರ್ಟಿಕಲ್ ಮಾಸ್ ಜಾಸ್ತಿ ಆದಂಗೆಲ್ಲ ಅದು ವೇವ್ ಪ್ರಾಪರ್ಟಿನ ತೋರಿಸಲ್ಲ. ಅದೇ ಯಾವ ಪ್ರಾಪರ್ಟಿ ಸಣ್ಣ ಮಾಸ್ ಇರುತ್ತೋ, ಸಬಾಟೋಮಿಕ್ ಮಾಸ್ ಇರುತ್ತೋ, ಅವೆಲ್ಲ ವೇವ್ ಪ್ರಾಪರ್ಟಿನ ತೋರಿಸ್ತವೆ. Heisenberg's uncertainty principle. So Heisenberg uncertainty principle ಏನಂದ್ರೆ a matter wave picture elegantly incorporated with the Heisenberg's uncertainty principle. ಅಂದ್ರೆ ಈ ಮ್ಯಾಟರ್ ವೇವ್ ಪ್ರಿನ್ಸಿಪಲ್ ಏನಿತ್ತು ನಾವು ಮೇಲ್ ನೋಡಿದ್ವಿ, ಇದು ಹೈಸನ್ಬರ್ಗ್ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ ಜೊತೆ ತುಂಬಾ ಜೋಡಣೆ ಆಗುತ್ತೆ. According to this principle, ಈ ಪ್ರಿನ್ಸಿಪಲ್ ಪ್ರಕಾರ it is not possible to measure both the position and momentum of the electron at the same time. ಅಂದ್ರೆ ಒಂದು ಎಲೆಕ್ಟ್ರಾನ್ದು ಪೊಸಿಷನ್ ಮತ್ತೆ ಮೊಮೆಂಟಮ್ ನ ನಾವು ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಇಷ್ಟೇ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ದೇರ್ ಇಸ್ ಆಲ್ವೇಸ್ ಅನ್ ಅನ್ಸರ್ಟೈನಿಟಿ. ಅನ್ಸರ್ಟೈನಿಟಿ ಅಂದ್ರೆ ಏನೇ ಸಣ್ಣ ತಪ್ಪಾದ್ರೂ ಇರುತ್ತೆ, ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಸೊ ನಾವು ಒನ್ ಟೈಮ್ ಅಲ್ಲಿ ಈ ಪೊಸಿಷನ್ ಅಲ್ಲಿ ಇದೆ ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ನಾವು ಮೊಮೆಂಟಮ್ ನ ಕರೆಕ್ಟ್ ಆಗಿ ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ. ಅಥವಾ ಮೊಮೆಂಟಮ್ ಇಷ್ಟಿರುತ್ತೆ ಅಂತ ಹೇಳಬೇಕಾದ್ರೆ ಪೊಸಿಷನ್ ಇಲ್ಲೇ ಇರುತ್ತೆ ಅಂತ ನಾವು ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ. Therefore, equation ಹೇಗೆ ಕೊಡ್ತಾನೆ ಅಂದ್ರೆ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ, ವೇರ್ ಡೆಲ್ಟಾ ಎಕ್ಸ್ ಅಂದ್ರೆ ಏನು, ಅನ್ಸರ್ಟೈನಿಟಿ ಇನ್ ಪೊಸಿಷನ್, ಡೆಲ್ಟಾ ಪಿ ಅಂದ್ರೆ ಅನ್ಸರ್ಟೈನಿಟಿ ಇನ್ ಮೊಮೆಂಟಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ ಫಸ್ಟ್ ಪ್ರಾಬ್ಲಮ್ ನೋಡೋಣ. ವಾಟ್ ಈಸ್ ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್. ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಕ್ವಶನ್ ಏನಂದ್ರೆ an electron moving with the speed of 5.4 into 10 to the power 6 meter per second. So second, ball of mass 150 gram traveling at 30 meter per second. So first question, mass ಕೊಟ್ಟಿದ್ದಾನೆ, speed ಕೊಟ್ಟಿದ್ದಾನೆ, momentum ಏನಂದ್ರೆ p is equal to m into v. So mass into the speed. So first mass ಏನು 5.4 into 10 to the power 6 meter per second, ಇಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಎಲೆಕ್ಟ್ರಾನ್ ಮಾಸ್ ಎಷ್ಟು 9.1 into 10 to the power minus 31 kg. ಸೊ ಮಲ್ಟಿಪ್ಲೈ ಮಾಡ್ತಾ ನಮಗೆ ಮೊಮೆಂಟಮ್ 4.9 to 10 to the power 20 minus 24 kg meter per second, ಇಷ್ಟು ಮೊಮೆಂಟಮ್ ಸಿಗುತ್ತೆ. ಡಿ ಬ್ರಾಗ್ಲಿ ವೇವ್ ಲೆಂತ್ ಏನಂದ್ರೆ ದಟ್ ಈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by ಮೊಮೆಂಟಮ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ 0.135 ನ್ಯಾನೋಮೀಟರ್. ಸೊ ಫಾರ್ ಬಾಲ್, ಅದೇ ಬಾಲ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂಸ್ ನಮ್ಗೆ ಎಷ್ಟು ಸಿಗುತ್ತೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1.47 into 10 to the power minus 34 ಮೀಟರ್. ಸೊ ಇಲ್ಲಿ ನೋಡಿ, ಈ ಸಣ್ಣ ಪಾರ್ಟಿಕಲ್ ನಾನು ಹೇಳಿದೆ ಸಬಾಟಮಿಕ್ ಪಾರ್ಟಿಕಲ್ಸ್ ವೇವ್ ನೇಚರ್ ನ ತೋರಿಸ್ತೇವೆ ಅಂತಂದ್ರೆ ನಾವು ಈ ವೇವ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ನ್ಯಾನೋಮೀಟರ್ಸ್ ಇಲ್ಲಿದ್ರೆ ಆ ವೇವ್ ಲೆಂತ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ಅದೇ
ಹೆವಿಯರ್ ಆಬ್ಜೆಕ್ಟ್, ಸೊ ಆಬ್ಜೆಕ್ಟ್ ದೊಡ್ಡದಾಗಂಗೆಲ್ಲ ಆ ವೇವ್ ನೇಚರ್ ನ ಎಕ್ಸಿಬಿಟ್ ಮಾಡಲ್ಲ. ಸೊ ಇಲ್ಲಿ ನೋಡಿ, ಇದು ವೇವ್ ಲೆಂತ್ ಎಷ್ಟಿದೆ, ತುಂಬಾ ಕಡಿಮೆ ಇದೆ, ಅತಿ ಕಡಿಮೆ ವೇವ್ ಲೆಂತ್, ಅಂದ್ರೆ ಇದರ ಸ್ಪೀಡ್ ಕೂಡ ಜಾಸ್ತಿ ಇದೆ. ಸೊ ಮ್ಯಾಸ್ ಜಾಸ್ತಿ ಆದಂಗೆಲ್ಲ ಆ ಬಾಡಿಗಳು ಈ ವೇವ್ ಲೆಂತ್ ನ ಸಾರಿ ಈ ವೇವ್ ನೇಚರ್ ಅನ್ನೋ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡಲ್ಲ, ತೋರ್ಸಲ್ಲ. ನೆಕ್ಸ್ಟ್, an electron, an alpha particle and a proton. So alpha particle, electron ಮತ್ತೆ proton have same kinetic energy. ಮೂರಕ್ಕೂ kinetic energy ಸೇಮ್ ಇರುತ್ತೆ. Which of this particle has the shortest de Broglie wavelength? So ಈ ಮೂರಲ್ಲಿ de Broglie wavelength ಯಾವುದಕ್ಕೆ ಕಡಿಮೆ ಇರುತ್ತೆ ಅಂತ ಹೇಳಿದೆ. ಸೊ de Broglie wavelength ಅಂದ್ರೆ h/p ನಮ್ಗೆ ಗೊತ್ತು. ಅಂಡ್ kinetic energy ಮತ್ತೆ ಮೊಮೆಂಟಮ್ ನ ರಿಲೇಷನ್ ಏನಂದ್ರೆ k is equal to p square by 2m or h lambda. ಸೊ ಇದರಿಂದ ನಮಗೆ ಲ್ಯಾಂಬ್ಡಾನ ತಿಳಿಬಹುದು. ಹೇಗಂದ್ರೆ ಪಿ ಇಸ್ ಈಕ್ವಲ್ ಟು ಪಿ ನಾವು ಇಲ್ಲಿಂದ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಈ ಕಡೆ ಕಳಿಸಿ ಲ್ಯಾಂಬ್ಡಾ ಈ ಕಡೆ ಕಳಿಸಿದ್ರೆ h ಬೈ ಲ್ಯಾಂಬ್ಡಾ. ಸೊ ಇದನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಬೈ ಅಂಡರ್ ರೂಟ್ 2m into k. ಫಾರ್ ಸೇಮ್ ಕೈನೆಟಿಕ್ ಎನರ್ಜಿ ಇಲ್ಲಿ ಸೇಮ್ ಇದೆ. ದ ಡಿ ಬ್ರಾಗ್ಲಿ ವೇವ್ಲೆಂತ್ ಅಸೋಸಿಯೇಟೆಡ್ ವಿತ್ ದ ಪಾರ್ಟಿಕಲ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ದೇರ್ ಮಾಸ್. ಸೊ ಈ ಲ್ಯಾಂಬ್ಡಾ ಅನ್ನೋದು ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ದಿ ಮಾಸ್. ಸೊ ಇದು ಕಾನ್ಸ್ಟೆಂಟ್ ಇದ್ದಾಗ ಇದೊಂದು ವೇರಿಯಬಲ್ ಇದೆ, ಅಂದ್ರೆ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಮಾಸ್ ಕಡಿಮೆ ಇದ್ದಂಗಿಲ್ಲ ಈ ಲ್ಯಾಂಬ್ಡಾ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ. ಸೊ ಈ ಮೂರಲ್ಲಿ ಮಾಸ್ ಯಾವ್ದಕ್ಕೆ ಕಡಿಮೆ, ದಟ್ ಈಸ್ ಅಲ್ಫಾ ಪಾರ್ಟಿಕಲ್. ಸೊ ಸಾರಿ, ಮಾಸ್ ಯಾವ್ದಕ್ಕೆ ಜಾಸ್ತಿ, ದಟ್ ಈಸ್ ಅಲ್ಫಾ ಪಾರ್ಟಿಕಲ್. ಅಂದ್ರೆ ಅಲ್ಫಾ ಪಾರ್ಟಿಕಲ್ ನ ಮಾಸ್ ಜಾಸ್ತಿ ಇರುತ್ತೆ. ಅಲ್ಫಾ ಪಾರ್ಟಿಕಲ್ ಅಂದ್ರೆ ಹೀಲಿಯಂ ನ್ಯೂಕ್ಲಿಯಸ್. ಸೊ ಹೀಲಿಯಂ ಜಾಸ್ತಿ ವೇಟ್ ಇರುತ್ತೆ ಈ ಮೂರಲ್ಲಿ, ಅದಕ್ಕೆ ಲ್ಯಾಂಬ್ಡಾ ವ್ಯಾಲ್ಯೂ ಅಥವಾ ಡಿ ಬ್ರಾಗ್ಲಿ ವೇವ್ಲೆಂತ್ ಈ ಅಲ್ಫಾ ಪಾರ್ಟಿಕಲ್ಗೆ ಜಾಸ್ತಿ ಕಡಿಮೆ ಇರುತ್ತೆ ಅಂತ ಆಯ್ತು. ಸೊ ಫ್ರೆಂಡ್ಸ್, ಈ ಚಾಪ್ಟರ್ ಇಲ್ಲೇ ಮುಗಿಯುತ್ತೆ. ಸೊ ಥ್ಯಾಂಕ್ ಯು.